ಇದೇಮ್ಮ ಯೋಗ ಕ್ಲಾಸಿಗೆ ಬಂದಮೇಲೆ ಕಾಲು ನೋವೆಲ್ಲ ಕಮ್ಮಿ ಆಯಿತು, ಮಂಡಿ ನೋವು ಕಮ್ಮಿ ಆಯಿತು, ಬೆನ್ನು ನೋವು ಕಮ್ಮಿ ಆಯಿತು, ಉಪ್ಸ ಕಮ್ಮಿ ಆಯಿತು, ಎಲ್ಲ ಒಂದು ಸ್ವಲ್ಪ ಆರೋಗ್ಯ ಪರವಾಗಿಲ್ಲ. ಜಾಸ್ತಿ ಸುಸ್ತಾಗೋದು, ಯಾವಾಗೂ ಕಾಲುಗಳು ತುಂಬ ಸುಸ್ತಾಗೋದು. ಇವಾಗ ಅದು ಫಸ್ಟು ಕಾಲು ಇಕ್ಕಿದಾಗ ಶುಗರ್ ಇತ್ತು, ಶುಗರ್ ಇವಾಗ ನಾರ್ಮಲಿಗೆ ಬಂದದ್ದು. ಇವಾಗ ಮೊದಲು ಒಂದೊಂದು ಪೂರ್ತಿ ತಿಂತಾಯಿದ್ದೆ, ಇವಾಗ ಒಂದು ಅರ್ಧ ಮಾತ್ರೆ ತಿಂತಾಯಿದ್ದೆ. ಶುಗರ್ ಕಂಟ್ರೋಲ್ ಬರ್ತದೆ. ಯೋಗ ಕ್ಲಾಸಿಗೆ ಬಂದರೆ ಆರೋಗ್ಯ ಚೆನ್ನಾಗಿರ್ತದೆ, ಆಗ್ಬೋದು. ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ಇದಿರ್ತದೆ ಗ್ಯಾಸು ಓದ್ತಿರ್ತಾಳಲ್ಲ ಕರಿಯಪ್ಪನರು, ಆಗ ಅದೆಲ್ಲ ಫುಲ್ಲು ಕಮ್ಮಿ ಆಗ್ತದೆ. ಚೂರು ತಿಂದು ಇನ್ನೊಂದ್ಸತಿ ತಿಂದರೆ ಸಾಯಂಕಾಲದವರೆಗೂ ಎದೆಗೆ ಇರೋದು, ಆರಾಧನೆ ಆಗ್ತಾಯಿರಲಿಲ್ಲ. ಇವಾಗ ಅದೆಲ್ಲ ಪರವಾಗಿಲ್ಲ. ಅದರಿಂದ ಯೋಗ ಕ್ಲಾಸಿಗೆ ಬರ್ತಾಯಿದ್ದೀವಿ. ಅದೇ ಈ ಬೆಟ್ಟುಗಳೆಲ್ಲ ಹಿಂಗೆ ಮಡ್ಚ್ಕೊಂಬಿಟ್ಟಿದೆ ಹಿಂಗೆ. ಇವಾಗ ಸ್ವಲ್ಪ ನೀಟಾಗಿ ಬಂದವೆ. ಓಡಾಡಬೇಕಾದ್ರೆ ಹಿಂಗೆ ಈ ಕಡೆ ಓಡಾಡ್ತಾಯಿದ್ದೆ. ಇವಾಗ ಇವೆಲ್ಲ ನೆಟ್ಗಾಗೋದು. ಇವೆಲ್ಲ ಕಪ್ಪಗಿದ್ದೆ ಅವುಗಳು. ಇವಾಗ ಇಲ್ಲಿಗೆ ಬಂದಮೇಲೆ ಬೆಟ್ಟುಗಳೆಲ್ಲ ಪಾದ ಬೆಟ್ಟು ಇವೆಲ್ಲ ಊತಾಯಿತ್ತು, ಪಾದ ಎಲ್ಲ ಊತಾಯಿತ್ತು. ಸ್ವಲ್ಪ ಏನಿಲ್ಲ, ಎಲ್ಲ ಇಷ್ಟಪ್ಪ ಊದ್ಕೊಂಡಿರೋ ಯಾವಾಗೂ. ಇವಾಗ ಕಮ್ಮಿ ಆಗೈತೆ ಕಾಲು. ಏನು ಆರೋಗ್ಯ ಬರಲ್ಲ, ಅರ್ಧ ಪರವಾಗಿಲ್ಲ ನನಗೆ ಅನಿಸೋದೆ. ನನ್ನ ಆರೋಗ್ಯ ನನಗೆ ಚೆನ್ನಾಗದೆ, ನಾನು ಬರ್ತಾಯಿದ್ದೀನಿ. ಹೇಳ್ಬೋದು, ಅಲ್ಲಿಂದ ಬರೋ ಸುಸ್ತಾದ್ರೆ ಇಲ್ಲಿಂದ ಹೋಗೋ ಕಾಲುಗಳೆಲ್ಲ ಒಂಥರ ಶಕ್ತಿ ಥರ ಇರ್ತವೆ. ಯೋಗ ಕ್ಲಾಸು ಎಲ್ಲ ಥರದ್ದು ಹೇಳ್ಕೊಡ್ತಾರೆ, ನಾವು ಮಾಡಬೇಕಷ್ಟು. ಚೆನ್ನಾಗಿ ಹೇಳ್ಕೊಡ್ತೀಯ, ಅಯ್ಯೋ ಇಲ್ಲ ಅಂತ ಹೇಳೋಕ್ಕಾಗ್ತದ? ಚೆನ್ನಾಗಿ ಹೇಳ್ಕೊಡ್ತೀಯ, ನಾವೇ ಮಾಡೋಕ್ಕಾಗ್ತಾಯಿಲ್ಲ. ಹೇಳ್ಕೊಡೋದೇನು ಯಾವ ಥರ ಬೇಕಾದರೂ ಹೇಳ್ತೀಯ, ತೂಕ ಎಣ್ಸೋದು ಹೇಳ್ಕೊಡ್ತೀಯ, ಕೈ ಕಾಲು ನೋವು ಹೇಳ್ಕೊಡ್ತೀಯ, ಎಲ್ಲ ಹೇಳ್ಕೊಡ್ತೀಯ. ನಾವು ಮಾಡಬೇಕು, ಇಂಟ್ರೆಸ್ಟಾಗಿ ಮಾಡಬೇಕಷ್ಟೇ. ಸೋಂಬೇರಿ ಬಿದ್ದರೆ ಆಗಲ್ಲ, ಸೋಂಬೇರಿ ಬಿಡಬಾರ್ದು. ಒಂದು ಸ್ವಲ್ಪ ಆದಷ್ಟು ಮಾಡಬೇಕು. ಏನೇನೋ ಪ್ರಾಬ್ಲಮ್ಗಳಿರ್ತಾವಲ್ಲ ಪರ್ಸ್ನಲ್ಲು, ಅದಕ್ಕೆಲ್ಲ ಒಳ್ಳೆಯದು. ಈಗ ಬರೋರೆಲ್ಲನೂ ನಂಗೆ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ತಾ ಇರ್ತಾರಲ್ಲ, ನಂಗೆ ಅದು ಕಮ್ಮಿ ಆಯಿತು ಆಂಟಿ, ಇದು ಕಮ್ಮಿ ಆಯಿತು ಆಂಟಿ, ಕೈ ನೋವು ಕಾಲು ನೋವು ಎಲ್ಲ ಕಮ್ಮಿ ಆಯಿತು ಅಂತಾರಲ್ಲ. ಅದಕ್ಕೆ ಅವರು ಬರಬೇಕು ಯೋಗ ಕ್ಲಾಸ್ಗೆ, ಅದಕ್ಕೆ ಬರಬೇಕು ಲೇಡೀಸು ಅನ್ನೋದೊಂದು. ಬಂದರೆ ನೀನು ಹೇಳ್ಕೊಟ್ಟಿದ್ದೆಲ್ಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅರ್ಧ ತೂಕ ಕಮ್ಮಿ ಆಗ್ಬೋದು. ಮಾಡಬೇಕು ಇಂಟ್ರೆಸ್ಟ್ ಆಗಷ್ಟೇ. ಬೆಳಗ್ಗೆ ಬೇಗ ಬರಬೇಕು, ಮಾಡಬೇಕು, ಒಂದು ಸ್ವಲ್ಪ ಇದು ಮಾಡಬೇಕು. ವ್ಯಾಯಾಮ ಮಾಡಿದ್ರೆ ಸ್ವಲ್ಪ ತೂಕ ಕಮ್ಮಿ ಆಗೋದು, ಕೈ ಕಾಲು ನರಗಳು ನೋವುಗಳು